ದಕ್ಷಿಣ ಇಸ್ರೇಲ್ ಮೇಲೆ ಕ್ಷಿಪಣಿ ರಾಕೆಟ್ ದಾಳಿ ಮುಂದುವರೆದಿದೆ. ಜನವಸತಿ ಪ್ರದೇಶಗಳ ಮೇಲೆ ಇರಾನ್ ಡೆಡ್ಲಿ ಅಟ್ಯಾಕ್ ಅನ್ನು ಮುಂದುವರಿಸಿದೆ. ದಕ್ಷಿಣ ಇಸ್ರೇಲ್ನಲ್ಲಿ ಸೈರನ್ನ ಸದ್ದು ಮೊಳಗಿರುವಂತಹದ್ದು. ಜನ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯವನ್ನು ಪಡೆಯುವುದಕ್ಕೆ ಇಸ್ರೇಲ್ ಸರ್ಕಾರ ಸಂದೇಶವನ್ನು ರವಾನಿಸಿದೆ. ದಕ್ಷಿಣ ಇಸ್ರೇಲ್ ಅನ್ನು ಗುರಿ ಮಾಡಿಕೊಂಡಿದೆ ಇರಾನ್. ತನ್ನ ದಾಳಿಯನ್ನು ಮುಂದುವರಿಸಿದೆ ಇರಾನ್. ಇಸ್ರೇಲ್ ಹೇಳಿ ಕೇಳಿ ಪುಟ್ಟ ರಾಷ್ಟ್ರ, ಯಹೂದಿ ರಾಷ್ಟ್ರ. ಯುದ್ಧ ಏನು ಇಸ್ರೇಲ್ಗೆ ಹೊಸದಲ್ಲ. ಬಟ್ ಇರಾನ್ ಅನ್ನ ಈಗ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಮುಗಿಸೋದಕ್ಕೆ ಮುಂದಾಗ್ತಾ ಇದೆ. ಇದರ ಪರಿಣಾಮ ಏನಾಗ್ತಾ ಇದೆ ಅಂದರೆ, ಒಂದು ಕಡೆ ಗಲ್ಫ್ ರಾಷ್ಟ್ರಗಳನ್ನ, ಮತ್ತೊಂದು ಕಡೆ ಶತ್ರು ರಾಷ್ಟ್ರ ಇಸ್ರೇಲ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ತನ್ನ ಪ್ರತಿ ದಾಳಿಯನ್ನು ಮುಂದುವರಿಸ್ತಾ ಇದೆ. ಈ ಮೂಲಕ ಅಷ್ಟು ಸುಲಭಕ್ಕೆ ಜಗ್ಗಲ್ಲ ಬಗ್ಗಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಮತ್ತೊಮ್ಮೆ ಇಸ್ರೇಲ್ಗೆ, ಮತ್ತೊಮ್ಮೆ ಅಮೆರಿಕಕ್ಕೆ ಕೊಡುವಂತಹ ಸಂದೇಶವನ್ನ ಇರಾನ್ ಮಾಡ್ತಾ ಇದೆ. ಇರಾನ್ನ ನೂತನ ನಾಯಕನ ಆಯ್ಕೆಯ ನಂತರ ಪ್ರತಿ ದಾಳಿಯ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಇಸ್ರೇಲ್ ಸೈನಿಕರ ಮೇಲೆ ರಾಕೆಟ್ ಕ್ಷಿಪಣಿಯಿಂದ ದಾಳಿ ಮಾಡಿದೆ ಇರಾನ್. ಫರ್ ಯುವಲ್ ವಸಾಹತುವಿನ ಉತ್ತರದಲ್ಲೂ ಕೂಡ ದಾಳಿಯಾಗಿದೆ. ಲೆಬನಾನ್ನ ಗಡಿ ಜಿಬಿಯಾ ಪಾಯಿಂಟ್ನಲ್ಲೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ ಸೈನಿಕರನ್ನ ಗುರಿಯಾಗಿಸಿಕೊಂಡಿದ್ದಾರೆ ಹೆಜ್ಬುಲ್ಲಾಗಳು ಅನ್ನೋದು ಗೊತ್ತಾಗ್ತಾ ಇದೆ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗಳ ಅತಿ ದೊಡ್ಡ ಸಂಖ್ಯೆ ಇರುವಂಥದ್ದು. ಅದರಲ್ಲೂ ಕೂಡ ಲೆಬನಾನ್ನ ದಕ್ಷಿಣದಲ್ಲಿ ಈಗಾಗಲೇ ಲೆಬನಾನ್ನ ದಕ್ಷಿಣವನ್ನು ಗುರಿಯಾಗಿಸಿಕೊಂಡು ಇರಾನ್ ಹೆಜ್ಬುಲ್ಲಾಗಳ ವಿರುದ್ಧ ದೊಡ್ಡ ಮಟ್ಟದ ದಾಳಿಯನ್ನು ಮಾಡ್ತಾ ಇದೆ. ಈ ಹೆಜ್ಬುಲ್ಲಾಗಳನ್ನು ಸಾಕಿರೋದೇ ಇರಾನ್ ಅಂತ ಹೇಳಿ ಆಯತುಲ್ಲಾ ಅಲಿ ಖಮೇನಿ ಸಾಕಿದ್ರು. ಇಸ್ರೇಲ್ ವಿರುದ್ಧ ನಿರಂತರವಾಗಿ ಫ್ರಾಕ್ಸಿ ಯುದ್ಧಗಳನ್ನು ಮಾಡ್ತಾ ಇದ್ರು, ಅದಕ್ಕೆ ಫಂಡ್ ಮಾಡ್ತಾ ಇದ್ರು ಅಂತ ಹೇಳಿ ಈಗ ದಾಳಿ ಮುಂದುವರೆದಿದೆ. ಶಬೀರ್, ಹೇಗೆ ಸಾಕ್ತಾ ಇದೆ 16ನೇ ದಿನದ ಯುದ್ಧ? ದಾಳಿ ಪ್ರತಿ ದಾಳಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಯುದ್ಧ ಭೂಮಿಯಿಂದ? ಪ್ರೇಮ್, 16ನೇ ದಿನ ಯುದ್ಧ ತಲುಪಿದ್ರು ಕೂಡ ಈ ಯುದ್ಧೋನ್ಮಾದದ ಸ್ಥಿತಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ದಾಳಿ ಮತ್ತೆ ಪ್ರತಿ ದಾಳಿಗಳು ಬಹಳ ತೀವ್ರವಾಗಿ ನಡೀತಾ ಇರುವಂತದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಮುಖ್ಯವಾಗಿ ಇರಾನ್ ಇವತ್ತು ಬಹಳ ದೊಡ್ಡ ಪ್ರಮಾಣದ ದಾಳಿಗಳನ್ನ ಪ್ಲಾನ್ ಮಾಡ್ಕೊಂಡಿರುವಂತದ್ದು, ಮತ್ತೆ ಆ ದಾಳಿಗಳನ್ನ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಮುಖ್ಯವಾಗಿ ಅಮೆರಿಕದ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ಳುವಂತಹ ದೃಷ್ಟಿಯಿಂದ ಈಗ ಕುವೈಟ್ ನ ಮೇಲೂ ಕೂಡ ದಾಳಿಯನ್ನ ನಡೆಸಿರುವಂತದ್ದು. ಕುವೈಟ್ ನಲ್ಲಿರುವಂತಹ ಅಮೆರಿಕದ ವಾಯುನೆಲೆಯ ಮೇಲೆ ಇರಾನ್ ಡ್ರೋನ್ಗಳ ದಾಳಿ ನಡೆಸಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಒಂದು ಡ್ರೋನ್ ದಾಳಿಯಲ್ಲಿ ಅಮೆರಿಕ ಸೇನೆಗೆ ಸಂಬಂಧಪಟ್ಟಂತ ಕೆಲವೊಂದು ಸಿಬ್ಬಂದಿಗಳಿಗೂ ಕೂಡ ಗಾಯಾಳುಗಳಾಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಬೇರೆ ಬೇರೆ ಗಲ್ಫ್ ದೇಶಗಳ ಮೇಲೂ ಕೂಡ ದಾಳಿಯನ್ನ ಮುಂದುವರಿಸಿರುವಂತದ್ದು. ಮುಖ್ಯವಾಗಿ ಸೌದಿಯನ್ನ ಕೂಡ ಇರಾನ್ ಬಹಳ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಇಡೀ ಗಲ್ಫ್ ದೇಶಗಳಲ್ಲಿ ಅಮೆರಿಕವನ್ನ ಗುರಿಯಾಗಿಸಿಕೊಂಡು ಅತಿ ಹೆಚ್ಚು ದಾಳಿಗೆ ಒಳಗಾಗಿದ್ರೆ ಅದು ಸೌದಿ ಮತ್ತೆ ಕುವೈತ್ ಆಗಿರುವಂತದ್ದು. ಅತಿ ಹೆಚ್ಚು ಮೂಲ ಸೌಕರ್ಯಗಳನ್ನ ಇಲ್ಲಿ ಹೊಂದಲಾಗಿತ್ತು ಅಮೆರಿಕದ್ದು. ಸೊ ಹೀಗಾಗಿ ಎರಡೂ ದೇಶಗಳನ್ನ ಗುರಿಯಾಗಿಸಿಕೊಂಡು ನಿರಂತರವಾದಂತ ದಾಳಿಗಳಾಗ್ತಾ ಇದೆ. ಇನ್ ದ ಸೇಮ್ ಟೈಮ್ ದಕ್ಷಿಣ ಇಸ್ರೇಲ್ ನ ಮೇಲೂ ಕೂಡ ರಾಕೆಟ್ ನ ದಾಳಿಯನ್ನ ನಡೆಸುವಂತ ಕೆಲಸವನ್ನ ಇರಾನ್ ಮಾಡಿರುವಂತದ್ದು. ವಸತಿ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಈ ದಾಳಿಗಳನ್ನ ನಡೆಸ್ತಾ ಇದೆ. ನೋಡಿ, ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂತ ಸಂಗತಿ ಏನು ಅಂದ್ರೆ, ಇವತ್ತು ದಕ್ಷಿಣ ಇಸ್ರೇಲ್ ಎರಡು ರೀತಿಯಾದಂತಹ ಅಟ್ಯಾಕ್ ಗಳನ್ನ ಎದುರಿಸ್ತಾ ಇರುವಂತದ್ದು. ಒಂದು ಕಡೆಗೆ ಇರಾನ್ ನೇರವಾದಂತ ದಾಳಿಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಲೆಬನಾನ್ ಕೂತ್ಕೊಂಡು ಇಸ್ರೇಲ್ ನ ಮೇಲೆ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಸೊ ಹೀಗಾಗಿ ಎರಡೂ ದಾಳಿಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇವತ್ತು ಇಸ್ರೇಲ್ಗೆ ಬಂದಿರುವಂತದ್ದು. ಇಸ್ರೇಲ್ ಕೂಡ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಕೆಲಸಗಳಾಗ್ತಾ ಇದಾವೆ. ಇರಾನ್ ಹೊರಡಿಸುವಂತಹ ಮಿಸೈಲ್ ಗಳನ್ನ ಕೂಡ ತಡೆಯುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದಾವೆ. ಆದಾಗ್ಯೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದ ಹಾನಿಗಳು ಕೂಡ ಇಸ್ರೇಲ್ ನಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಪ್ರೇಮ್, ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ.